ಹಾಗಾಗಿ ಮೋದಿಯವ್ರ ಕೆಲಸವನ್ನು ನಾವು ಎಂದೂ ಮರೆಯುವಂಗಿಲ್ಲ. ಅಲ್ಲ ಸರ್, ನೀವು ವಯಸ್ಸಲ್ಲಿ ತುಂಬ ದೊಡ್ಡವರು ಇದ್ದೀರಿ. ನೀವು ಒಂದು ಮೋದಿ ಬರೋಕ್ಕೆ ಮೊದಲು ಭಾರತ ಹೇಗಿತ್ತು, ಮೋದಿ ಬಂದ ನಂತರ ಭಾರತ ಹೇಗಿದೆ ನಿಮ್ಮ ಪ್ರಕಾರ? ತುಂಬ ಬದಲಾವಣೆಯನ್ನು ಕಾಣ್ತು. ತುಂಬ ಬದಲಾವಣೆ ಕಾಣ್ತು. ಮತ್ತು ಎಲ್ಲ ರಸ್ತೆಗಳಿರ್ಬೋದು, ಬೇರೆ ಎಲ್ಲ ಇರ್ಬೋದು. ಮತ್ತು ನಮ್ಮಲ್ಲಿ ಏನು ಅಂತಂದರೆ ಈ ವೈಜ್ಞಾನಿಕವಾದಂಥ ಯಾವುದೇ ರೀತಿಯಾದಂಥ ಇದಿರಲಿಲ್ಲ, ಬದಲಾವಣೆಗಳು ಕಂಡಿರಲಿಲ್ಲ. ನಾವು ಭಾಳ ಬದಲಾವಣೆ ಆಯಿತು. ಮತ್ತು ನಮ್ಮ ಭಾರತವನ್ನು ಗುರುತಿಸುವಂಥ ದೇಶಗಳು ಕಡಿಮೆ ಇತ್ತು ಹಿಂದೆ. ಇವತ್ತು ಯಾವುದೇ ದೇಶದಲ್ಲಿ ಭಾರತ ಅಂತ ಅನ್ನೋದನ್ನು ಗುರುತಿಸ್ತಾ ಇದ್ದಾರೆ. ಮತ್ತು ನಮ್ಮ ಬಗ್ಗೆ ಒಳ್ಳೆಯ ಇದಿದೆ. ಹಾಗಾಗಿ ಮೋದಿಯವರು ಖಂಡಿತವಾಗಿ ಬರಬೇಕು ಸೆಂಟ್ರಲ್ನಲ್ಲಿ. ಸರ್, ಮಂಡ್ಯದಲ್ಲಿ ಏನಾದರೂ ಕುಮಾರಸ್ವಾಮಿ ಅವ್ರು ಗೆದ್ದರೆ ಸೆಂಟ್ರಲಲ್ಲಿ ಕೃಷಿ ಸಚಿವ ಆಗುವಂಥ ಚಾನ್ಸ್ ಇದೆ. ಸೊ ಇನ್ ಕೇಸ್ ಕೃಷಿ ಸಚಿವರಾದರೆ ಏನೇನು ಚೇಂಜಸ್ ತರ್ಬೋದು, ಬದಲಾವಣೆ ತರ್ತಾರ ನಮ್ಮ ಭಾರತ ಕ್ಷೇತ್ರದಲ್ಲಿ, ಭಾರತ ದೇಶದಲ್ಲಿ? ಖಂಡಿತ. ಯಾಕೆಂದರೆ ಅವರು ಮೂಲತಃ ರೈತನ ಮಗ ಆಗಿರೋದ್ರಿಂದ ಖಂಡಿತ ತರ್ತಾರೆ, ಅದರಲ್ಲಿ ಅನುಮಾನವೇ ಬೇಡ. ಯಾಕೆ ಅಂತಂದರೆ ಅವರು ಮೊದಲಿನಲ್ಲೂ ಕೂಡ ರೈತರ ಬಗ್ಗೆ ತುಂಬ ಒಲವು ಇಟ್ಕೊಂಡು, ಮತ್ತು ರೈತರ ಜೀವನದ ಬಗ್ಗೆ ಮೊದಲೆಲ್ಲ ರೈತರು ಎಷ್ಟೋ ಜನ ಪ್ರಾಣ ಹತ್ಯೆ ಮಾಡ್ಕೊಳ್ತಾ ಇದ್ರು. ಅಂಥ ಸಂದರ್ಭದಲ್ಲೂ ಅವರಿಗೆ ಸಾಲ ಮನ್ನಾ ಮಾಡೋದು, ಇದೆಲ್ಲ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗಲೂ ತುಂಬ ಕೆಲಸಗಳು ಮಾಡಿದ್ದಾರೆ. ಒಂದು ವೇಳೆ ಅವರಿಗೆ ಕೃಷಿ ಸಚಿವರಾದರೆ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಿರ್ತಾರೆ. ಹಂಗಾಗಿ ನಮ್ಮ ಸೆಂಟ್ರಲ್ನಲ್ಲಿ ಮೋದಿಯವರು ಬರಬೇಕು ಮತ್ತು ಕುಮಾರಸ್ವಾಮಿ ಅವರು ಬರಬೇಕು ಅನ್ನೋದು ನಮ್ಮ ಆಶಯ. ಓಕೆ ಸರ್, ಕರ್ನಾಟಕ ಗೌರ್ಮೆಂಟ್ ಅವರು, ಕರ್ನಾಟಕ ಕಾಂಗ್ರೆಸ್ ಅವರು ಹಲವಾರು ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ. ಅದು ಜನಗಳಿಗೆ ಹೆಲ್ಪ್ ಆಗ್ತಿದೆಯಾ ಸರ್ ನಿಮ್ಮ ಪ್ರಕಾರ? ಜನಗಳಿಗೆ ಕೆಲವೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನೇ ಅವರು ಸ್ಕೂಲ್ ಮಕ್ಕಳಿಗೆ ಅಥವಾ ಈ ಆಸ್ಪತ್ರೆಯಲ್ಲಿ ನೊಂದ ಜನಗಳಿಗೆ ಈ ಕಡೆಗೆ ತಿರುಗಿಸಿದ್ದು. ಎಲ್ಲರಿಗೂ ಬೇಕಾಗಿರಲಿಲ್ಲ ಈ ಒಂದು ಅನುಕೂಲಗಳು. ಯಾರು ಬಡ ವರ್ಗಕ್ಕೆ ಅವರು ಮಾಡಿದ್ದೇ ಆಗಿದ್ರೆ ಅದು ಪ್ರಯೋಜನ ಆಗ್ತಾಯಿತ್ತು. ಹಂಗಾಗಿ ಇವತ್ತು ನಿಜವಾಗಿ ಹೇಳಬೇಕು ಅಂದರೆ ಇಂಗ್ಲೀಷ್ನವ್ರು ಬಂದು ಅವ್ರೇನಪ್ಪ ಮಾಡಿದ್ರು ಅಂದರೆ ನಮ್ಮ ದೇಶನ ಹೊಡೆದಾಕಿದ್ರು. ಇವರು ಬಂದು ಮನೆಯೇ ಹೊಡೆದಾಕಿದ್ರು. ಈಗ ಹೆಂಗಸ್ರಿದಾರಲ್ಲ, ಮಹಿಳೆಯರು ಗಂಡನ್ನ ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ಎಲ್ಲಿಗೆ ಬೇಕಲ್ಲಿ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ, ಇವತ್ತು ನಾಳೆ ಬರ್ತೀನಿ ರೀ, ನಾಳಿದ್ದು ಬರ್ತೀನಿ ಅಂತ. ಹಾಗಾಗಿ ಹೆಚ್ಚು ಅನುಕೂಲ ಅನ್ನೋದಕ್ಕಿಂತ ಮನೆಗಳಲ್ಲಿನ ನೆಮ್ಮದಿಯನ್ನು ಕದಡಿದ್ರು ಅಂತ ಅನ್ನೋದು ಸತ್ಯವಾದ ಮಾತು ಅಂತ ನನಗನ್ಸುತ್ತೆ. ಸರ್, ಮತ್ತೆ ಇನ್ನೊಂದು, ಕೇರಳ ಈಗಾಗಲೇ ದಿವಾಳಿ ಆಗಿದೆ, ಪಕ್ಕದ ರಾಜ್ಯ. ಇವಾಗ ನಮ್ಮ ಕರ್ನಾಟಕದವರು 11 ತಿಂಗಳಲ್ಲಿ 1,30,30,000 ಕೋಟಿಯನ್ನು ಸಾಲ ಮಾಡಿದ್ರು. ಆಲ್ಮೋಸ್ಟ್ 7 ಲಕ್ಷ 8 ಲಕ್ಷ ಹತ್ರ ಸಾಲ ರೀಚ್ ಆಗಿದೆ. ಲಾಸ್ಟ್ 11 ಮಂತ್ಸ್ ಅಲ್ಲಿ 11 ತಿಂಗಳಲ್ಲಿ ನೋಡ್ಕೊಳ್ಳೋದಾದ್ರೆ ಡೆವಲಪ್ಮೆಂಟ್ ಏನೂ ಇಲ್ಲ. ನಮ್ಮ ಹತ್ರ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ಖಂಡಿತ DCM ಅವರು ಹೇಳಿದ್ದಾರೆ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಈ ಫ್ರೀ ಸ್ಕೀಮ್ಸ್ಗೋಸ್ಕರ ಕರ್ನಾಟಕದ ಡೆವಲಪ್ಮೆಂಟ್ ಅನ್ನು ಕುಂಠಿತಗೊಳಿಸಿರೋದಕ್ಕೆ? ಖಂಡಿತವಾಗಿ ಎಲ್ಲರ ತಲೆ ಮೇಲೆ ಸಾಲದ ಹೊರೆ ಬಂದಿದೆ ಹೊರತು ಯಾರಿಗೂ ಅನುಕೂಲ ಆಗಿಲ್ಲ. ಮತ್ತು ಈ ಕೆಲಸ ಯಾಕಪ್ಪ ಇದು ಅಂದರೆ ಚುನಾವಣೆ ಗಿಮ್ಮಿಕ್ಸ್ ಅಂತ ಹೇಳ್ತಾರಲ್ಲ, ಏನೋ ಇದ್ರಲ್ಲಿ ಗೆಲ್ಲಬೇಕು, ಇದ್ರಲ್ಲಿ ಮಾಡಬೇಕು, ಮುಂದೆ ಏನೋ ತೋರಿಸ್ಬೇಕು ಅನ್ನುವಂಥ ಇದೆ ಹೊರತು ವೈಜ್ಞಾನಿಕವಾದಂಥದ್ದು ಖಂಡಿತವಾಗಿ ಇಲ್ಲ ಅಂತ ಅನ್ನೋದು ನಮ್ಮ ಭಾವನೆ. ಸರ್, ಮತ್ತೆ ಇನ್ನೊಂದು, ಕಾಂಗ್ರೆಸ್ ಅವರು ಇವಾಗ ಕರ್ನಾಟಕದಲ್ಲಿ ಯಾವ ರೀತಿ ಫ್ರೀ ಸ್ಕೀಮ್ಗಳನ್ನು ಕೊಟ್ಟು ಗೆದ್ರೋ ಗೊತ್ತಿರುತ್ತೆ. ಸೆಂಟ್ರಲಲ್ಲಿ ಏನಾದರೂ ಅಧಿಕಾರಕ್ಕೆ ಬಂದರೆ ಪ್ರತಿ ಮಹಿಳೆಗೆ 1 ಲಕ್ಷ ಕೊಡ್ತೀವಿ, ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ 5 ವರ್ಷಕ್ಕೆ 5 ಲಕ್ಷ ಆಯಿತು. ಏನು ಹೇಳ್ತೀರಾ ಇದಕ್ಕೆ? ಖಂಡಿತವಾಗಿ ಕೊಡೋಕ್ಕಾಗಲ್ಲ. ಆ ರೀತಿ ಕೊಡೋದೇ ಆಗಿದ್ರೆ ಸುಮಾರು ದುಡ್ಡು ಬರ್ತಾ ಇತ್ತು. ಹಾಗಾದ್ರೆ ಎಷ್ಟು ಜನಕ್ಕೆ ಕೊಡೋಕ್ಕೆ ಸಾಧ್ಯವಿದೆ? ಅದೇನಪ್ಪ ಅಂತಂದ್ರೆ ಜನಗಳನ್ನ ಹಾಮಿಸ ಒಡ್ಡಿ ಓಟ್ಗಳನ್ನ ಗಿಟ್ಟಿಸ್ಕೊಳ್ಳಿಕ್ಕೆ ಮಾಡ್ತಾ ಇರುವಂಥ ಕೆಲಸ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ. ವಿದ್ಯಾವಂತರಿಗೆ ಮತ್ತು ಕೆಲವರಿಗೆ ಅರ್ಥ ಮಾಡ್ಕೊಳ್ದೇ ಇರುವಂತಹ ಗ್ರಾಮೀಣ ಪ್ರದೇಶ ಜನಗಳಷ್ಟೇ ಮಾರು ಹೋಗ್ತಾರೆ ಹೊರತು ವಿದ್ಯಾವಂತರು ವೈಜ್ಞಾನಿಕವಾಗಿ ವಿಚಾರ ಮಾಡುವಂಥವ್ರು ಯಾರೂ ಕೂಡ ಅದಕ್ಕೆ ಮಾರು ಹೋಗೋದಿಲ್ಲ. ಸರ್, ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಏನಾದರೂ ಇದೆಯಾ ಸರ್? ಬಹುಶಃ ಜನಗಳ ಈಗ ಒಬ್ಬರು ಕನಕಪುರದವ್ರು ಬಸ್ನಲ್ಲಿ ಬರ್ತಾ ಮಹಿಳೆ ಇದ್ದರು. ಇಲ್ಲ ಸರ್, ಪ್ರತಿ ವರ್ಷ ಅವ್ರಿಗೆ ಸುರೇಶ್ ಅವ್ರು ಇದು ಮಾಡ್ತಿದ್ವಿ. ಈ ಸರಿ ಮಂಜುನಾಥ್ ಅವರು ಯಾಕೆ ಅಂತ ಅವರು ಸುಮಾರು ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮಂಜುನಾಥ್ ಅವ್ರಿಗೆ ನಾವು ಇದು ಮಾಡಬೇಕು ಅಂತ ಎಲ್ಲರೂ ಅಂದ್ಕೊಂಡಿದ್ವಿ. ಮೇಲ್ಗಡೆ ಹೊರಗಡೆ ಹೇಳ್ದೇ ಇದ್ರೂ ಒಳಗಡೆ ಸುಮಾರು ಮಹಿಳೆಯರ ಎಲ್ಲರ ಜನಗಳ ಒಂದು ಮನೋಭಾವ ಆ ರೀತಿ ಇದೆ ಸರ್. ಹೆಚ್ಚು ಜನಗಳ ಮನೋಭಾವ ಅಂತ ಹೇಳ್ತಿದ್ದಾರೆ ಸರ್. ಅವರು ಜಯದೇವ ಹಾಸ್ಪಿಟ್ಲ್ನ, ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ನ ಯಾವ ರೀತಿ ಅಭಿವೃದ್ಧಿ ಮಾಡಿರ್ತಾರೆ ನಿಮಗೂ ಗೊತ್ತಿರುತ್ತೆ. ಸೊ ಅವ್ರೇನಾದರೂ ಅಧಿಕಾರಕ್ಕೆ ಬಂದರೆ, ಒಂದು ಕುಮಾರಣ್ಣವರು ಕೃಷಿ ಸಚಿವ ಆದರೆ ಅವ್ರೇನಾದರೂ ವೈದ್ಯಕೀಯ ಸಚಿವ ಆಗ್ಬೋದು. ಸೊ ಏನು ಬದಲಾವಣೆ ತರ್ಬೋದು ಸರ್ ನಮ್ಮ ಭಾರತದ ಆರೋಗ್ಯ ಕ್ಷೇತ್ರದಲ್ಲಿ? ಖಂಡಿತವಾಗಿ ಆ ಬದಲಾವಣೆ ಬಗ್ಗೆ ನನಗೆ ವೈಜ್ಞಾನಿಕವಾದ ವಿಚಾರ ಅಷ್ಟೊಂದು ಗೊತ್ತಿಲ್ಲ. ನಾನು ಯಾಕೆ ಅಂತಂದರೆ ನಾನು ವಿಜ್ಞಾನ ವಿದ್ಯಾರ್ಥಿ ಅಲ್ಲ ನಾನು. ಹಾಗಾಗಿ ಕಾಮನಾಗಿ ಹೇಳೋದಾದರೆ ಒಂದು ಬಡವರಿಗೆ ಯಾವ ರೀತಿ ಹೆಲ್ಪ್ ಆಗ್ಬೋದು? ಖಂಡಿತ ಬಡವರಿಗೆ ಸಾಕಷ್ಟು ಕಡಿಮೆ ಮಟ್ಟದಲ್ಲಿ ಹೆಚ್ಚು ಬಡವರಿಗೆ ಅನುಕೂಲ ಆಗುವಂಥ ಎಲ್ಲ ಕೆಲಸವನ್ನು ಖಂಡಿತ ಮಾಡೇ ಮಾಡ್ತಾರೆ. ಈವರೆಗೂ ಮಾಡ್ತಾ ಬಂದಿದ್ದಾರೆ. ಮತ್ತು ಅಂಥ ಒಂದು ಅವಕಾಶ ಸಿಕ್ಕಿದ್ರೆ ಲೆಕ್ಕವಿಲ್ಲದಷ್ಟು ಜನರಿಗೆ ತುಂಬ ಅನುಕೂಲ ಆಗುತ್ತೆ, ಭಾಳ ಅನುಕೂಲ ಆಗುತ್ತೆ.
ಸರ್ ಕಾಂಗ್ರೆಸ್ಸಲ್ಲಿ ರಾಹುಲ್ ಗಾಂಧಿ ಅವರು ಯೂತ್ ಇದ್ದಾರೆ, ಯಾಕೆ ಅವ್ರಿಗೊಂದು ಚಾನ್ಸ್ ಕೊಡಬಾರ್ದು ಅಂತ ಅನಿಸುತ್ತೆ ಸರ್ ನಿಮಗೆ? ನಿಜವಾಗಿ ಮೋದಿಯವರಲ್ಲಿ ರಾಹುಲ್ ಗಾಂಧಿಯವರಲ್ಲಿ ಆ ತಿಳುವಳಿಕೆ, ವೈಜ್ಞಾನಿಕತೆ ಮತ್ತು ವಿಚಾರವಂತಿಕೆ ಕಡಿಮೆ ಇದೆ ಅಷ್ಟೇ. ವಿಚಾರವಂತಿಕೆ ಅಷ್ಟು ಒಂದು ದೇಶವನ್ನು ಆಳಬೇಕು ಅಂತಂದರೆ ಇನ್ನೂ ಬೇಕು. ಅವರು ಸುಮಾರು ವರ್ಷಗಳ ನಂತರದಲ್ಲಿ ಬೇಕಾದ್ರೆ ಪ್ರಧಾನಿ ಆಗಲಿ, ಇವತ್ತು ತಾತ್ಕಾಲಿಕವಾಗಿ ಮೋದಿಯವರು ನಮ್ಮ ದೇಶಕ್ಕೆ ಬೇಕೇ ಬೇಕು. ಅಂಥ ಒಬ್ಬ ಮುತ್ಸಂದಿ, ಅಂಥ ಮಹಾನ್ ವ್ಯಕ್ತಿ ನಮ್ಮ ದೇಶದ ಬಗ್ಗೆ ಏನೆಲ್ಲ ಕಾಳಜಿಯನ್ನು ಹೊತ್ತು ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಲ್ಲದೇ ಬೇರೆಯವರು ಬಂದರೆ ಅಷ್ಟು ಅನುಕೂಲ ಆಗೋದಿಲ್ಲ. ಖಂಡಿತವಾಗಿ ಅವರೇ ಬರಲೇಬೇಕು ಅನ್ನೋದು ನಮ್ಮ ಆಸೆ. ಸರ್ ಒಟ್ಟಾರೆಯಾಗಿ ಮಂಡ್ಯ ಜನತೆಗೆ ಮತ್ತು ಕನ್ನಡ ಜನತೆಗೆ ಏನು ಹೇಳ್ತೀರಾ ಸರ್? ನಾವುಗಳು ನಿಜವಾಗಿಯೂ ಕೂಡ ನಮ್ಮ ದೇಶದ ಬಗ್ಗೆ ಕಳಕಳಿ ಇರುವುದೇ ಆದರೆ ನಾವುಗಳೆಲ್ಲರೂ ಕೂಡ ಏನು ಭಾರತೀಯ ಜನತಾ ಪಕ್ಷ ಇದೆ ಅದಕ್ಕೆ ನಾವೆಲ್ಲ ಮತ ಚಲಾಯಿಸಿ ಮೋದಿಯವರ ಕೈಯನ್ನು ಬಲಪಡಿಸುವುದರಿಂದ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಎಲ್ರಿಗೂ ಒಳ್ಳೆಯದು ಅನ್ನೋ ಮಾತನ್ನು ನಾನು. ಸರ್ ಇನ್ನೊಂದು ಲಾಸ್ಟ್ ಕ್ವಶನ್ನು, ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ಸ್ಟ್ರಾಂಗ್ ಆಗೇ ಇದ್ದಾರೆ, ಲೀಡರ್ಸ್ ಇದ್ದಾರೆ, ಚೆನ್ನಾಗಿದ್ದಾರೆ, ಕರ್ನಾಟಕದಲ್ಲಿ ಒಳ್ಳೆ ಪೈಪೋಟಿನೇ ಇದೆ. ಬಟ್ ಸೆಂಟ್ರಲಲ್ಲಿ ತುಂಬ ಅಂದರೆ ತುಂಬ ವೀಕ್ ಆಗಿದೆ. ಅದಕ್ಕೆ 2 ರೀಸನು. ಅವ್ರದ್ದು ಒಂದು ದೌರ್ಬಲ್ಯ, ಅದೆಲ್ಲ ಎಲ್ಲ ಪಕ್ಷದಲ್ಲೂ ಇದ್ದಿದೆ, BJPಯಲ್ಲಿದೆ, ಕಾಂಗ್ರೆಸ್ಸಲ್ಲಿದೆ. ಬಟ್ ಹಿಂದೂ ವಿರೋಧಿ ಹೇಳಿಕೆಗಳನ್ನು ಕೊಡ್ತಿರ್ತಾರೆ. ಇತ್ತೀಚೆಗೆ ರಾಮ ಮಂದಿರ ಓಪನ್ ಆಯಿತು, 100 ಕೋಟಿ ಹಿಂದೂಗಳ ಕನಸು ರಾಮ ಮಂದಿರ ಅನ್ನೋದು. ಅದಕ್ಕೆ ಅವ್ರಿಗೂ ಇನ್ವಿಟೇಷನ್ ಹೋಗಿತ್ತು, ಹೋಗಿಲ್ಲ ಅವರು. ಏನು ಹೇಳ್ತೀರಾ ಸರ್ ಇದಕ್ಕೆ? ಇದು ಅದರಲ್ಲಿ ಏನೋ ಒಂದು ಜನಗಳಿಗೆ ಏನಪ್ಪ ಜನಸಾಮಾನ್ಯರಿಗೆ ಅವ್ರಿಗೇನೋ ಒಂದು ರೀತಿ ಅವರ ಮನವನ್ನು ಬದಲಾಯಿಸಬೇಕು. ಮತ್ತು ನಾನು ಅನ್ನೋದು ತುಂಬ ಇದೆ ನಮ್ಮಲ್ಲಿ. ಏನು CMನಲ್ಲಿ ನಾನು ಅನ್ನೋ ಅಹಂ ಇದೆಯಲ್ಲ, ಬಹಳ ಇದೆ. ಅದನ್ನು ಹೇಳ್ತಾ ಹೋಗೋಕ್ಕೆ ನಮಗೆ ಸಾಧ್ಯವಿಲ್ಲ. ಹಾಗಾಗ್ಬಿಟ್ಟು ನಿಜವಾಗಲೂ ಒಳ್ಳೆಯ ಕೆಲಸ ರಾಮ ಮಂದಿರ ಆಗದು ಎಲ್ಲ ಸರ್ಕಾರಗಳು ಹಿಂದೆ ಎಲ್ಲ ಹೇಳ್ತಾ ಬಂದಿದ್ವು. ಅವ್ರು ಹೇಳಲಿಲ್ಲ, ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಪ್ರತಿಯೊಂದು ಕೆಲಸವನ್ನು ನೋಡ್ತಾ ಬನ್ನಿ, ಒಂದೊಂದು ಕೂಡ ನಮ್ಗೆ ಒಳ್ಳೆಯದಾಗ್ತಾ ಬರ್ತಿದ್ದೀವಿ, ಯಾರಿಗೂ ಕೂಡ ಕೆಟ್ಟದ್ದಾಗಿಲ್ಲ. ಹಾಗಾಗಿ ಸೆಂಟ್ರಲ್ನಲ್ಲಿ ಮೋದಿಯವರು ಬರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಥ್ಯಾಂಕ್ ಯು ಮೋಸ್ಟ್ ವೆಲ್ಕಮ್.